ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂಚಾರಿ ಪೊಲೀಸ್ ಆಯುಕ್ತರು ಕಾರ್ತಿಕ್ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್. ಅವ್ರ ಹತ್ರ ಮಾತಾಡ್ಬಿಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ತಮ್ಮದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ರಮೇಶ್ ಅವ್ರಿಗೆ ಶ್ವಾಸಕೋಶ ಸಮಸ್ಯೆ ಐ ಥಿಂಕ್ ತಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ ನಾನು. ಈಗ ನಾರಾಯಣ ಹೃದಯಾಲಯದಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದಾರೆ. ಎಕ್ಮೋ ಟ್ರೀಟ್ಮೆಂಟ್ ಅಂದ್ರೆ ಪ್ರತಿನಿತ್ಯ 1.5 ಲಕ್ಷ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದೆ ಅಂತ. ಅಷ್ಟು ದುಡ್ಡು ಎಲ್ಲಿಂದ ತರೋದು ಅಂತ ಇಡೀ ಫ್ಯಾಮಿಲಿ ಗೋಗಾಡ್ತಾ ಇದೆ, ಗೋಗರಿತಾ ಇದೆ. ಏನ್ ಮಾಡಬಹುದು ಸರ್ ಡಿಪಾರ್ಟ್ಮೆಂಟ್ ಇಂದ, ಸರ್ಕಾರದಿಂದ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ತರೋದು ಹೆಂಗೆ ಅಂತ? ಮೇಡಮ್, ಫಸ್ಟ್ ಅವ್ರಿಗೆ ಇದರಲ್ಲಿ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ರು. ಫಾರ್ ಫ್ಯೂ ಡೇಸ್. ಅಲ್ಲಿ ಆರೋಗ್ಯ ಭಾಗ್ಯ ಬರಲ್ಲ ಅಂತ ನಮ್ ಗಮನಕ್ಕೆ ತಂದಾಗ ನಾನೇ ಅಲ್ಲಿ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಅಲ್ಲಿ ಮಾತಾಡಿ ಅಲ್ಲಿ ಆರೋಗ್ಯ ಭಾಗ್ಯ ಬರುತ್ತೆ. ಸೊ ಡಾಕ್ಟರ್ ಅವರು ಒಂದು ಆಂಬ್ಯುಲೆನ್ಸ್ ಕಳಿಸಿ ಡಾಕ್ಟರ್ ಬಂದು ಗ್ರೀನ್ ಕಾರಿಡಾರ್ ಅಲ್ಲಿ ನಾವು ಅವ್ರಿಗೆ ಐ ಥಿಂಕ್ 23rd ವಿ ಗಾಟ್ ಹಿಮ್ ಅಡ್ಮಿಟೆಡ್ ದೇರ್. ಈಗ ಅಲ್ಲಿ ನಾನು ಅಲ್ಲಿ ಐ ವಾಸ್ ನಾಟ್ ಅವೇರ್ ದಟ್ ಯಾವ್ದು ಇದಲ್ಲಿ ಬರುತ್ತೆ, ಆರೋಗ್ಯ ಭಾಗ್ಯ ಬರುತ್ತೆ, ಯಾವ್ದು ಬರಲ್ಲ ಅಂತ. ಸೊ ದೋಸ್ ಥಿಂಗ್ಸ್ ದಟ್ ಡೋಂಟ್ ಕಮ್ ಅಂಡರ್ ಆರೋಗ್ಯ ಭಾಗ್ಯ ಒಂದ್ಸತಿ ಹಾಸ್ಪಿಟಲ್ ಅಲ್ಲಿ ನಾವು ಮಾತಾಡಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಫ್ರಮ್ ಅವರ್ ಸೈಡ್ ಆರ್ ಡಿಪಾರ್ಟ್ಮೆಂಟ್ ಸೈಡ್ ಅದನ್ನ ನಾವು ಮಾಡ್ತೀವಿ. ಬಟ್ ಫಸ್ಟ್ ಹಾಸ್ಪಿಟಲ್ ಈಗ ಜಸ್ಟ್ ಒಂದು ಮಾತಾಡಿದೆ ಅವ್ರದ್ದು ಒಂದು ಈಗ ಅವ್ರ ಫ್ಯಾಮಿಲಿ ಅವರು ಹೇಳ್ಬಿಟ್ರು ಅಲ್ಲಿ ಹಾಸ್ಪಿಟಲ್ ಅವ್ರು ಕನ್ಫರ್ಮ್ ಮಾಡಿದ್ರಂತೆ ಆರೋಗ್ಯ ಭಾಗ್ಯಕ್ಕೆ ಈ ಯೋಜನೆಗೆ ಸಂಬಂಧಪಡಲ್ಲ, ಇದು ಇದ್ರಲ್ಲಿ ಬರಲ್ಲ ಅಂತ, ದುಡ್ಡು ಕಟ್ಟಲೇಬೇಕು ಅಂತ. 6.5 ಲಕ್ಷ ಮೊದಲ ದಿನ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದೆ, 2 ಲಕ್ಷ ಕಟ್ಟಿದೀವಿ, ಇನ್ನು 4.5 ಲಕ್ಷ ಕಟ್ಟಿ ಅಂತಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತಿದ್ದಾರೆ. ಪ್ರತಿನಿತ್ಯ 1.5 ಲಕ್ಷ ಕಟ್ಟಿದ್ರೆ ಮಾತ್ರ ಟ್ರೀಟ್ಮೆಂಟು ಅಂತಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಫ್ಯಾಮಿಲಿಯವ್ರು ಕೇಳ್ತಾ ಇರೋದು. ಈಗ ಅದೇನು ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಆ ಯೋಜನೆ ಅಂತಿರಲ್ಲ ಆರೋಗ್ಯ ಭಾಗ್ಯ, ಅದ್ರಲ್ಲಿ ಬರಲ್ಲ ಅಂತ ಅವ್ರು ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ಸರ್, ವಾಟ್ ನೆಕ್ಸ್ಟ್, ಏನ್ ಮಾಡಬಹುದು ಅಂತ? ಅಲ್ಲ ನಾನು because I am not aware whether it is ECMO comes or not. ನಾನು I'll speak to the management there at NH. What best we can do from the government side, from the department side. ಡಾಕ್ಟರ್ ನಮ್ ಜೊತೆಗಿದ್ದಾರೆ, ಮತ್ತೆ ಯೋಜನೆಗೆ ಸಂಬಂಧಪಟ್ಟಂತ ಸಕ್ಕ ತಿಳ್ಕೊಂಡಿದ್ದಾರೆ ಬೇರೆ, ಅವ್ರು ಮಾತಾಡ್ತಾರೆ. ಹೇಳಿ ಸರ್. ಕಾರ್ತಿಕ್ ರೆಡ್ಡಿ ಸರ್ ನಮಸ್ಕಾರ. ನಾನು ಡಾಕ್ಟರ್ ಸುನೀಲ್ ಅಂತ. ಖಂಡಿತವಾಗ್ಲೂ ಆರೋಗ್ಯ ಭಾಗ್ಯ ಸ್ಕೀಮ್ ಅಲ್ಲಿ ಇದು ಎಕ್ಮೋ ಬರೋದೇ ಇಲ್ಲ, ಕವರ್ ಆಗೋದೇ ಇಲ್ಲ. ಯಾಕಂದ್ರೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಆಗಲಿ, ಆರೋಗ್ಯ ಭಾಗ್ಯ ಸ್ಕೀಮ್ ಆಗಲಿ ಖಂಡಿತವಾಗ್ಲೂ ಆಗೋದೇ ಇಲ್ಲ. ಯಾಕಂದರೆ ಅವ್ರು ಆಗೋದಿಲ್ಲ ಅಂತಲೇ ಹೇಳಿದ್ದಾರೆ. 6 ಲಕ್ಷ ಬರೀ ಎಕ್ಮೋನ ಇನ್ಸ್ಟಾಲ್ ಮಾಡೋದಕ್ಕೇ ಹೇಳಿದಾಗ ಸರ್ಕಾರದಿಂದ 2.5 ಲಕ್ಷ ಮಾತ್ರ ಅಲ್ಲಿ ಅವ್ರಿಗೆ ಆಗಿರೋಂಥದ್ದು, ಉಳಿದ 4 ಲಕ್ಷ ಅವರೇ ಪೇ ಮಾಡಬೇಕಾಗಿರೋಂಥದ್ದು. ಹಾಗಾಗಿ ತಮ್ಮಿಂದ, ತಾವು ಕಮಿಷನರ್ ಆಫ್ ಟ್ರಾಫಿಕ್ ಆಗಿರೋದ್ರಿಂದ ತಮ್ಮಿಂದ ನಾವು ಏನು ಸಹಾಯ ನಿರೀಕ್ಷೆ ಮಾಡ್ಬೋದು? ಕನಿಷ್ಠ ಅಂದ್ರೂ 30ರಿಂದ 40 ಲಕ್ಷ ಬೇಸಿಕ್ ಆಗಿ ಆಗುತ್ತೆ. ಇಲ್ಲದೇ ಇದ್ರೆ ಇದು ಗೋಲ್ಡನ್ ಅವರ್. ಇದು 3-4 ದಿನ ಅಥವಾ 1 ದಿನ ಡಿಲೇ ಮಾಡಿದ್ರು ಸಾಕಷ್ಟು ಪ್ರಾಣಾಪಾಯಕ್ಕೆ ತೊಂದರೆ ಇದೆ. ನಿಜವಾಗ್ಲೂ ಇಲಾಖೆಯವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಸಿಬ್ಬಂದಿನ ಉಳಿಸ್ಕೊಳ್ಳೋದು ನಿಮ್ದು ಆದ್ಯ ಕರ್ತವ್ಯ ಆಗುತ್ತೆ. ಮತ್ತೆ ನಾವು ಇವರು ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಕರೆಕ್ಟ್. So it is every constable or every staff of ours is our family. We are a department that where we help our staff. Correct. So what we can do from our side, because ನಾನು ECMO ಬರಲ್ಲ ಅಂತ ಈಗ ಮಾತಾಡೋ ಈಗಲೇ ಗೊತ್ತಾಗಿರೋದು. So what best we can do, that 100% the department and the government will do from our side. That I can tell. ಓಕೆ. ಇವತ್ತು ಅಟ್ಲೀಸ್ಟ್ ಕಾರ್ತಿಕ್ ಸರ್ ಏನಾದ್ರೂ ಡೆವಲಪ್ಮೆಂಟ್ ಇವತ್ತೇನಾದ್ರೂ ನಿರೀಕ್ಷೆ ಮಾಡಬಹುದು? ಅವ್ರ ಫ್ಯಾಮಿಲಿ ಏನಾದ್ರೂ ಯಾರಾದ್ರೂ ಸಂಬಂಧಪಟ್ಟವರು ಸಹಾಯ ಮಾಡೋರು ನನಗೆ ಹೇಳಿದಾರೆ. ಐ ಆಲ್ಸೋ ಹ್ಯಾವ್ ಟು ಕಲೆಕ್ಟ್ ಇನ್ಫಾರ್ಮೇಶನ್. ಯಾಕಂದ್ರೆ ನಾನು ಅಲ್ಲಿ NH ಮ್ಯಾನೇಜ್ಮೆಂಟ್ಗೂ ವಿ ಹ್ಯಾವ್ ಟು ಸ್ಪೀಕ್ ವಾಟ್ ಬೆಸ್ಟ್ ದೇ ಕ್ಯಾನ್ ಹೆಲ್ಪ್ ಅಸ್ ಔಟ್ ಅಂತ. ಓಕೆ. ಸೊ ವಿಲ್ ವರ್ಕ್ ಔಟ್ ಆನ್ ದಿಸ್. ಬಟ್ ಮೇನ್ ಆತರ ಏನಿಲ್ಲ. ಅಲ್ಲ, ಪಬ್ಲಿಕ್ ಫಂಡ್ ನಾವು ಕೇಳ್ತಾ ಇದ್ವಿ, ಇದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ನೀವು ಇಷ್ಟು ಆಶ್ವಾಸನೆ ಕೊಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಏನಾದ್ರೂ ತಮ್ಮ ಕಡೆಯಿಂದ ಆಗ್ಲಿ ಅಂತ, ತಮ್ಮ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರದ ಡಿಪಾರ್ಟ್ಮೆಂಟ್. ಮೇಡಮ್, ಲೈಕ್ ಐ ಟೋಲ್ಡ್ ಯು, ನಮ್ಮ ಫ್ಯಾಮಿಲಿ ಅವರು ಈಸ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ವಿ ಆಲ್ವೇಸ್ ಟೇಕ್ ಕೇರ್ ಆಫ್ ಅವರ್ ಫ್ಯಾಮಿಲಿ. What best we can do from department as well as government, we will move in that direction, madam. But before that, I have to speak to NH, like what is this thing? Sure, sir. Because that is the official data our kadeyinda. We will take, and what best we can do, we will do, ma'am. ಓಕೆ. ಎನಿವೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಒಂದು ಭರವಸೆ ಸಿಕ್ಕಿದೆ. ಕಾರ್ತಿಕ್ ರೆಡ್ಡಿ ಸರ್ ಮಾತಾಡಿದ್ರು.